ಪ್ರೊಫೆಸರ್ ದೇವರಾಜ್ ಚಿಕ್ಕಹಳ್ಳಿಯವರು ಉಪಸ್ಥಿತರಿದ್ದಾರೆ. ಅವರಿಗೂ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ, ಹಾಗೆ ನಮ್ಮ ವಿನ್ಯಾಸ ನಿರ್ದೇಶನವನ್ನು ಮಾಡ್ತಾ ಇರ್ತಕ್ಕಂಥ ವೀರು ಅಣ್ಣಿಗೇರಿಯವರು ಸಹ ಉಪಸ್ಥಿತರಿದ್ದಾರೆ. ವೀರು ಅಣ್ಣಿಗೇರಿ ಹಾಗೂ ಕೃಷ್ಣೇಗೌಡರ ಹಾನಿಯನ್ನ ಅನ್ನೋ ನಾಟಕವನ್ನು ನಿರ್ದೇಶನ ಮಾಡ್ತಾ ಇರ್ತಕ್ಕಂಥ ಶ್ರೇಯಸ್ ಪೀರ್ ಅವರು ಸಹ ಉಪಸ್ಥಿತರಿದ್ದಾರೆ. ಹಾಗೆ ನಮ್ಮ ರಂಗ ಕಲಾವಿದೆಯಾದಂಥ ಲೋಕೇಶ್ವರರು ಸಹ ಉಪಸ್ಥಿತರಿದ್ದಾರೆ. ಇನ್ನೊಬ್ರು ಮಲ್ಲಿಕ್ ಅರಸರವರು ಈ ತಂಡದೊಂದಿಗೆ ನಿರಂತರ ಸಂಪರ್ಕ ಹೊಂದಿರತಕ್ಕಂಥ ಅರಸರವರು ಸಹ ಉಪಸ್ಥಿತರಿದ್ದಾರೆ. ಇವತ್ತು ಕನಸು ನೆನೆಸಿದೆಡೆಗೆ ಪಯಣ ಅನ್ನುವ ಒಂದು ವಾಕ್ಯದೊಂದಿಗೆ ರಂಗ ರಾಜ್ಯೋತ್ಸವ 2024ರ ಕಾರ್ಯಕ್ರಮವನ್ನು ಗೋಕುಲದಲ್ಲಿರುವ ಸಾಂಸ್ಕೃತಿಕ ಭವನದಲ್ಲಿ ಈ ತಿಂಗಳು ಅಂದರೆ ನವೆಂಬರ್ 22, 23, 24 3 ದಿವಸಗಳ ಕಾಲ ನಿರಂತರವಾಗಿ ಈ ಮೈಸೂರಿನ ಜನತೆಗೆ ಒಂದು ನಾಟಕದ ಸವಿರುಚಿಯನ್ನು ನೀಡಬೇಕು ಅಂತ ಹೇಳಿ ಇವರೆಲ್ಲರೂ ಸಹ ಸೇರಿ ಅವರ ಒಂದು ಹೋರಾಟದ ಮುಖಾಂತರ, ಶ್ರಮದ ಮುಖಾಂತರ ಒಂದು ನಾಟಕವನ್ನ ಜನರಿಗೆ ತಲುಪಿಸಬೇಕು ಅನ್ನೋ ಒಂದು ದೇವೋದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇವತ್ತು ಮೊದಲನೇ ದಿನ. ವಿಶೇಷ ಅಂತಂದ್ರೆ ಬೆತ್ತಟ್ಟಿ ಗೋಳೇಶೇಖರ ಅನ್ನೋ ಒಂದು ನಾಟಕವನ್ನ ದೇಶಿ ಕ್ರಿಯೇಷನ್ ನಡೆಸುವ ನಾಟಕವನ್ನ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರು ರಚನೆ ಮಾಡಿದ್ರು. ವಿನ್ಯಾಸ ಹಾಗೂ ನಿರ್ದೇಶನವನ್ನ ವೀರು ಅಣ್ಣಿಗೇರಿಯವರು ಮಾಡ್ತಾ ಇದ್ದಾರೆ. ಅದು ಸಾಯಂಕಾಲ 6 ಗಂಟೆಗೆ. ಅವತ್ತು ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ಸ್ನೇಹಿತರಾದಂಥ ಶ್ರೇಯಸ್ರವರು ನಮ್ಮ ವಾರ್ಡ್ನಲ್ಲಿ ಇರತಕ್ಕಂಥ ವಾರ್ಡ್ ನಂಬರ್ 6 ಇರತಕ್ಕಂಥ ಗೋಕುಲ ಬೃಂದಾವನ ಬಡಾವಣೆಯಲ್ಲಿರತಕ್ಕಂಥ ಪೌರ ಕಾರ್ಮಿಕ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಒಂದು ತಂಡವನ್ನು ಮಾಡಿಕೊಂಡು ಈ ಮೈಸೂರಿನಲ್ಲಿ ಅಥವಾ ಇಡೀ ಸಂದೇಶ ಏನು ನಾವು ಪೌರ ಕಾರ್ಮಿಕರು ಕಷ್ಟಪಡ್ತೇವೆ, ನಾವು ಹೇಗೆ ಸ್ವಚ್ಛತೆಯನ್ನು ಕಾಪಾಡಬೇಕು, ಹಸಿ ಕಸ ಒಣ ಕಸವನ್ನು ಹೇಗೆ ಮಾಡಬೇಕು, ಅವರು ಯಾವ ರೀತಿ ಸ್ವಚ್ಛವನ್ನು ಮಾಡ್ತಾರೆ, ಅದೇ ರೀತಿ ನೀವು ಸಹ ಜನ ನಮಗೆ ಸ್ವಚ್ಛತೆಗೆ ನಮಗೆ ಸಹಕಾರವನ್ನು ಕೊಡಬೇಕು. ಪ್ಲಾಸ್ಟಿಕ್ ಅನ್ನು ಹಾಕೋದ್ರಿಂದ ಏನೇನು ಸಮಸ್ಯೆ ಆಗುತ್ತೆ, ಸಾಮಾನ್ಯ ಜನರಿಗೆ ಏನು ಸಮಸ್ಯೆ ಆಗುತ್ತೆ, ಅದರಿಂದ ಪ್ರಾಣಿ ಪಕ್ಷಿಗಳು ತಿನ್ನದ ಸಂದರ್ಭದಲ್ಲಿ ಅವ್ರಿಗೆ ಏನು ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಸಂದೇಶವನ್ನ ಕೊಡುವಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಈ ಒಂದು ತಂಡ